ಈಗ ಸರ್ಕಾರ ಇದೆಯಾ ಅಂತ ಪ್ರಶ್ನೆ. ನವೆಂಬರಲ್ಲಿ ಸರ್ಕಾರದ ಬಗ್ಗೆ ಕ್ರಾಂತಿ, ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಇದು ಹೇಳ್ತಾ ಇದ್ದಾರೆ. 50 ಕೋಟಿ ಕಾಂಗ್ರೆಸ್ ಶಾಸಕರಿಗೆ, 20 ಕೋಟಿ ವಿರೋಧ ಪಕ್ಷದ ಶಾಸಕರಿಗೆ ಮೂಗಿ ತುಪ್ಪ ಹಚ್ಚಿ ಕೈ ಬಿಟ್ಬಿಟ್ಟಿದ್ದಾರೆ. ಶಿವಮೊಗ್ಗ ನಗರದ ಯಾವ ಭಾಗದಲ್ಲಿ ಹೋದರೂ ಕೂಡ ಗುಂಡಿ. ಇದ್ರ ಬಗ್ಗೆ ಬರುವಂಥ ದಿನಗಳಲ್ಲಿ ನಾವು ರಾಷ್ಟ್ರಭಕ್ತ ಬಳಗದಿಂದ ಒಂದು ಹೋರಾಟ ತಗೋಬೇಕು ಅಂತ ಅಂದ್ಕೊಂಡಿದ್ದೀವಿ, ಇರಲಿ. ಆದರೆ ಈ ಸರ್ಕಾರಕ್ಕೆ ಹೃದಯ ಇಲ್ಲ, ಕೂಗಿದ್ರೆ ಕಿವಿ ಕೇಳಿಸಲ್ಲ, ಗುಂಡಿಗಳು ನೋಡೋಕ್ಕೆ ಕಣ್ಣು ಇಲ್ಲ. ಹೃದಯ, ಕಿವಿ, ಕಣ್ಣು ಇಲ್ಲದೇ ಇರೋಂಥ ಸರ್ಕಾರದ ಹತ್ರ ಎಷ್ಟು ಹೇಳಬೇಕು ನಮಗಂತೂ ಅರ್ಥ ಆಗಲ್ಲ. ಆದರೆ ಕಾಂಗ್ರೆಸ್ನಲ್ಲೇ ಇರೋಂಥ ಗೊಂದಲಗಳು 100. ಜಾತಿ ಜನಗಣತಿ ಸುಮ್ಮನೆ ಲಿಂಗಾಯತರನ್ನ ಛಿದ್ರ ಮಾಡಿಬಿಟ್ರು. ಹಿಂದೂ ಧರ್ಮವನ್ನು ಒಡೆಯೋ ಪ್ರಯತ್ನ ಮಾಡಿ ವಿಫಲರಾದರು. ಇವತ್ತು ಮನೆ ಜಾರಕಿಹೊಳಿಯವರು, ಮಹದೇವಪ್ಪನವರು, ಪರಮೇಶ್ವರ್ ಅವರು, SC ST ಮಂತ್ರಿಗಳು ಸಭೆಗಳು ಸಪರೇಟ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಬೆಂಬಲಿಗರು ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ, ರಂಗನಾಥ್ ಇರ್ಬೋದು, ಇಕ್ಬಾಲ್ ಅಹಮದ್ ಅವ್ರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೇ ಇರ್ತಾರೆ ಅಂತ ಅವ್ರ ಮಗ ಯತೀಂದ್ರ 10 ಸರಿ ಹೇಳ್ತಾರೆ. ಸಿದ್ದರಾಮಯ್ಯನವರು ಹೇಳ್ತಾರೆ ನಾನೇ ಮತ್ತೆ ಮುಖ್ಯಮಂತ್ರಿಯಾಗಿ 5 ವರ್ಷ ಇರ್ತೀನಿ ಅಂತ. ಮುಖ್ಯಮಂತ್ರಿ ಮತ್ತೆ ಹೇಳ್ತಾ ಇದ್ದಾರೆ ಅಂದರೆ ಅರ್ಥ ಅಲ್ಲೇನೇ ಅನುಮಾನ, ಇವರಿರ್ತಾರೋ ಇಲ್ಲೋ ಅಂತ. ಆದರೆ ಕೇಂದ್ರದ ಕಾಂಗ್ರೆಸ್ಸಿನ ಹೈಕಮಾಂಡಿನ ಒಬ್ಬ ನಾಯಕರು ಕೂಡ ಬಾಯ್ ಬಿಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಇರ್ತಾರೋ ಇರಲ್ಲೋ, DK ಶಿವಕುಮಾರ್ ಬರ್ತಾರೋ ಇಲ್ಲೋ, ದಲಿತ ಮುಖ್ಯಮಂತ್ರಿ ಆಗ್ತಾರೋ ಇಲ್ಲೋ, ಸಚಿವ ಸಂಪುಟ ಬದಲಾವಣೆ ಆಗತ್ತೋ ಇಲ್ಲೋ, ಒಬ್ಬರು ಕೇಂದ್ರದವ್ರು ಬಾಯ್ ಬಿಡ್ತಿಲ್ಲ. ಆದರೆ ಸಿದ್ದರಾಮಯ್ಯನವ್ರ ಶಿಷ್ಯಂದರು, ಅವ್ರ ಬೀಗರು ಸಲೀಂ ಅಹಮದ್ ಮತ್ತು ಜಮೀರ್ ಅಹಮದ್ ಮತ್ತೆ ಹೇಳ್ತಾರೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ನವೆಂಬರ್ಲಾಗುತ್ತೆ. ಬೇರೆ ಯಾರೂ ಹೇಳ್ತಿಲ್ಲ, ಅವರಿಬ್ಬರೇ ಜಾಸ್ತಿ. ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿ DK ಶಿವಕುಮಾರ್ ಬೆಂಬಲಿಗರನ್ನ ಭಯ ಹುಟ್ಟಿಸೋದು, ನಿಮ್ಮನ್ನು ತೆಗಿತೀವಿ, ಹುಷಾರ್, ನಮ್ಮ ಜೊತೆ ಇರಬೇಕು ಅಂತ. ಈ ರೀತಿ ಕಾಂಗ್ರೆಸ್ನ ಶಾಸಕರು, ಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾ ಇರೋದು ನೋಡಿದ್ರೆ ಈ ಸರ್ಕಾರ ಉಳಿಯತ್ತಾ ಅಥವಾ ರಾಷ್ಟ್ರಪತಿ ಆಡಳಿತದ ಮುಖಾಂತರ ಮತ್ತೆ ಚುನಾವಣೆ ಬರುತ್ತಾ, ಈ ಅನುಮಾನ ನನಗಿದೆ. ಮುಖ್ಯಮಂತ್ರಿಗಳಿಗೆ ಬಾಲಂಗೋಚಿಗಳು ಕೆಲವೆಲ್ಲ